ನಾನು ಸಂಡೇ ಮಾರ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. 8 ಗಂಟೆ ಆಗೈತೆ ನೋಡ್ರಿ ಟೈಮ್. ಫುಲ್ ಹಸರಷ್ಟು ಮಸ್ತ್ ಕಾಣತೈತೆ ನೋಡ್ರಿ. ಇದು ನೋಡ್ರಿ ಮನೆ ಮುಂದೆ ಎಷ್ಟು ಕಸ ಆಗೈತಿ. ನಮ್ಮ ಚಿಂಟು ನೋಡ್ರಿ ಮೊಬೈಲ್ ನೋಡ್ಕೋತ ಮಕ್ಕೊಂಡ ನೋಡ್ರಿ. ನಮ್ಮ ಪಪ್ಪನ ಮೊಬೈಲ್ ನೋಡತ್ತ ನೋಡ್ರಿ. ನಾನು ಎದ್ದ ತಕ್ಷಣ ಹೊಲದ ಕಡೆ ಬಂದೀನಿ ನೋಡ್ರಿ. ಇದು ನೋಡ್ರಿ ನಮ್ದು ಮೆಕ್ಕೆಜೋಳ ಹೆಂಗೆ ಬಂದಾವಂತ. ನೋಡ್ರಿ ನಮ್ಮ ಶುಂಠಿ ಎಷ್ಟು ಚಂದ ಬಂದಾವ ನೋಡ್ರಿ. ಕಸ ತಕ್ಷಿವಿ ಮತ್ತು ಮೊಳಕೆನೂ ಎಷ್ಟು ಚಂದ ಬಂದಾವ ನೋಡ್ರಿ. ಮಿನಿಮಮ್ 8 ದಿನ ಕಸ ತಕ್ಷಿದ್ವಿ ನೋಡ್ರಿ ನಾವು ಶುಂಠಿ ಒಳಗೆ. ಮತ್ತೇನೋ ಸಣ್ಣ 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 ಆಗಾಕತ್ತಾವ ನೋಡ್ರಿ. ಈ ಕಡೆ ನಮ್ಮ ಸೈಡ್ ನಾವೇ ಫಸ್ಟ್ ಶುಂಠಿ ಹಾಕಿವಿ ಅಂತ ಅನಿಸ್ತೈತಿ. ಕಲ್ಲಂಗಡಿನೂ ನಾವೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ನೋಡ್ರಿ. ಮತ್ತು ಇವಾಗ ಶುಂಠಿ ನೋಡ್ರಿ. ಇಲ್ಲಿ ಮಮ್ಮಿ ನೋಡ್ರಿ ಕೊತ್ತಂಬರಿ ಹಾಕ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಕೊತ್ತಂಬರಿ ಹಾಕ್ಯಾರ ನೋಡ್ರಿ ಮಮ್ಮಿ. ಅಲ್ಲಿ ಸ್ವಲ್ಪ ಕಾಣತ್ತಾವ ನೋಡ್ರಿ ಕೊತ್ತಂಬರಿ. ಟೊಮೆಟೊ ಗಿಡ ಒಂದು ಹಚ್ಚಾರ ನೋಡ್ರಿ. ಅಲ್ಲಿ ಚಿಟ್ಟಿ 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 ಮಳೆ ಬರಾಕತ್ತೈತೆ ನೋಡ್ರಿ. ನಾನು ಚಪ್ಪಲ್ ನೋಡ್ರಿ ಹೆಂಗಾಗ್ಯವು ಈಗ ಫುಲ್ ಮಣ್ಣ ಕರಿ ಮಣ್ಣು ಐತಲ್ರಿ ಎಲ್ಲ ಖಾಲಿ. ಇದು ಚಪ್ಪಲ್ಗೆ ಅಂಟ್ಕೊಂಡೈತೆ ನೋಡ್ರಿ. ಫುಲ್ ಹಾಕೊಂಡು ನಡ್ರೆ ವಜ್ಜಿ ವಜ್ಜಿ ಅನ್ಸಾತೈತೆ ನೋಡ್ರಿ. ಎಲ್ಲರ ಕಲ್ಲಿಗೆ ಹೋಗಿ ಒರೆಸ್ಬೇಕು ನೋಡ್ರಿ. ಇದು ಅಲ್ಲಿ ತನಕ ಹೋಗೋದಿಲ್ಲ ನೋಡ್ರಿ. ಇದು ಎಲ್ಲ ಶುಂಠಿ ಹೆಂಗೆ ಕಾಣತೈತೆ ನೋಡ್ರಿ. ಇವು ಮೆಕ್ಕೆಜೋಳ ನೋಡ್ರಿ. ಇದ್ರ ಮೇಲೆ ಕಾಣತೈತಲ್ರಿ ಅಲ್ಲಿ ಸಾಲ್ಕ ಅದು ಶೇಂಗಾ ಐತೆ ನೋಡ್ರಿ. ಈ ಕಡೆ ಎಲ್ಲ ಮೆಕ್ಕೆಜೋಳ, ಈ ಕಡೆಯಿಂದ ಈ ಕಡೆವರೆಗೂ ಮೆಕ್ಕೆಜೋಳ ಹಾಕ್ಯಾರಿ. ಆಮೇಲೆ ಅಲ್ಲಿ ಮನೆ ಮುಂದಿನ ಕಾಣ್ತೈತಿ ಅದು ಶುಂಠಿ ಹಾಕ್ಯಾರಿ. ತೋರಿಸ್ತೀನಿ ನೋಡ್ರಿ ನಿಮ್ಗೆ ಅಲ್ಲಿ ಹೋಗಿ ನಾನು. ಇವು ನೋಡ್ರಿ ಮೆಕ್ಕೆಜೋಳ. ಈ ಕಡೆಯಿಂದ ಇಷ್ಟ ಶುಂಠಿ ಹಾಕಿ ನೋಡ್ರಿ. ಇದು ನೋಡ್ರಿ ಎಷ್ಟು ಕಸ ಬಂದೈತಿ. ಇನ್ನೂ ಮೊಳಕೆ ಹೊರಗೆ ಬಂದಿಲ್ಲ ರೀ ಇವು. ಇದು ನೋಡ್ರಿ ಕಸ ಇಲ್ಲಿ ಮೊಳಕೆ ಬರಾಕತ್ತೈತಿ ನೋಡ್ರಿ. ಒಂದು ತೋರಿಸ್ತೀನಿ ಇಲ್ಲಿ ನೋಡ್ರಿ. ಈಗ ಸಣ್ಣ ಸಣ್ಣ ಒಂದೊಂದು ಕಡೆ ಎಲ್ಲರೂ ಬರಾಕತ್ತಾವ್ರಿ. ಬರೀ ಕಸನೇ ತುಂಬೈತಿ. ಇದನ್ನು ಕಸ ತೆಗ್ಸೋರ್ದಾರಿ. ಮಂಗಳವಾರ ಸ್ವಲ್ಪ ಫಂಕ್ಷನ್ ಐತಲ್ರಿ. ಫಂಕ್ಷನ್ ಅದು ಮುಗಿಸ್ಕೊಂಡು ಆಮೇಲೆ ಕಸ ತೆಗ್ಸೋರ್ದಾರಿ. ಇವು 2 ಲೈನ್ ಮಮ್ಮಿ ತೆಗ್ದಾರಿ ನೋಡ್ರಿ. 2 ಲೈನ್ ಅಷ್ಟೇ ತೆಗ್ದಾರಿ. ನಾನು ಮನೆ ಕಡೆ ಬಂದೆ ನೋಡ್ರಿ. ಈಗ ನೋಡ್ರಿ ಕಸ. ನಮ್ಮದು ನಾಯಿ ಮರಿ 3 ಇದ್ದು ನೋಡ್ರಿ. ಒಂದಂತರೂ ನಾನು ನಿಮ್ಗೆ ವಿಡಿಯೋ ಒಳಗೆ ತೋರಿಸಿದೆ ಸತ್ತಿದೆ. ಇದು ಒಂದೇ ಉಳ್ದೈತೆ ನೋಡ್ರಿ. ಇನ್ನೊಂದು ಸಾಯ್ತಂತ್ರಿ. ಇದು ಒಂದೇ ಉಳ್ದೈತೆ ನೋಡ್ರಿ. ಗಿಡ ಹೂವು ಎಷ್ಟು ಮಸ್ತ್ ಆಗ್ಯಾವ. ಇದರದೇ ಕಲರ್ ಬೇರೆ ಐತೆ ನೋಡ್ರಿ. ಮತ್ತು ಇದರದ ಕಲರ್ ಬೇರೆ ಐತೆ ನೋಡ್ರಿ. माझी तू लगाडी जे मेक्का झाड पांघरू दे. ये छे पांघरे नहीं सुखावेस. हाँ ये ओरती भी लगाणू येते भी गॅपचं ओढे भी शे गॅपचं जत लगाणू देख. ಮಮ್ಮಿ ಬಾಂಡೆ ತೆಕ್ಕಾರ ನೋಡ್ರಿ. ಈಗ ಕ್ಲೀನ್ ಮಾಡಾಕಿ ನೋಡ್ರಿ. ನಮ್ಮ ಮಮ್ಮಿ ರೊಟ್ಟಿ ಮಾಡಾಕತ್ತಾರು. ಈ ಕಡೆ ಎಲ್ಲ ಕ್ಲೀನಿಂಗ್ ಕೆಲಸ ನಡೆದೈತಿ ನೋಡ್ರಿ. ಈ ಕಡೆಯಿಂದೆಲ್ಲ ಕ್ಲೀನ್ ಮಾಡ್ಕೊತ ಬಂದೀನಿ ನೋಡ್ರಿ ನಾ ಸರ್ಜಾ ಮೇಲಿಂದ. ಮತ್ತು ಈ ಕಡೆ ಎಲ್ಲ ಮಾಡ್ಬೇಕು ನೋಡ್ರಿ. ನಾ ಕಪ್ ತಂದಿದ್ವಿ ನೋಡ್ರಿ. ಅದನ್ನು ಕಪ್ಪಿನ ಸ್ಟ್ಯಾಂಡ್ ಒಳಗೆ ಹಾಕಿಡಾಕತ್ತೀನಿ ನೋಡ್ರಿ. ಕಪ್ಪಿನ ಸ್ಟ್ಯಾಂಡ್ ಒಳಗೆ ಕಪ್ ಹಾಕಿದೆ ನೋಡ್ರಿ. ಮಸ್ತ್ ಅನ್ಸತ್ತಾವು. ಇವು ಪ್ಲೇಟ್ ಇಡೋ ಸ್ಟ್ಯಾಂಡ್ ಅದ ನೋಡ್ರಿ. ಇಲ್ಲಿ ಪ್ಲೇಟ್ ಇಟ್ಕೋತೀನಿ. ಸ್ಟ್ಯಾಂಡ್ ಪ್ಲೇಟ್ ಹಾಕಿ ಇಟ್ಟಿನಿ ನೋಡ್ರಿ. ಅವ್ರಿಗೆ ಏನೇನು ಬೇಕಾ ಎಲ್ಲ ಒಂದು ಕಡೆ ತೆಗೆದಿಡಾತೀನಿ ನೋಡ್ರಿ. ಮಂಗಳವಾರ ನಮ್ಮ ಮನ್ಯಾಗ ಫಂಕ್ಷನ್ ಐತಲ್ರಿ. ಹಾಗಾಗಿ ಸಂಡೇ ಮನೆ ಕ್ಲೀನಿಂಗ ಕೆಲಸ ನಡೆದೈತಿ ನೋಡ್ರಿ. ಈ ಕಡೆದಿಷ್ಟ ಕ್ಲೀನ ಮಾಡೀನಿ ನೋಡ್ರಿ ನಾನು. ಇಷ್ಟ ಈ ಕಡೆ ಇಷ್ಟ ಈ ಕಡೆ ಎಲ್ಲ ಬಾಂಡೆ ಹಚ್ಕೋಬೇಕು ನೋಡ್ರಿ. ನಾ ಈ ಬ್ಯಾಗ್ ಒಳಗೆ ನಾನು ಬಟ್ಟೆ ಎಲ್ಲ ತುಂಬ್ಕೊಂಡೇನಿ ರೀ. ಡ್ರೆಸ್ ಅದೆಲ್ಲ ಎಲ್ಲ ಇದ್ದು ರೀ. ಮತ್ತು ಕೆಲವೊಂದು ಸಾಡಿನೂ ಇದ್ದು ರೀ. ಈಗ ಸ್ಕೂಲಿಗೆ ಹಾಕೊಳಕ್ಕೆ ಬೇಕಲ್ರಿ. ಹಾಗೆಲ್ಲ ಇದ್ರೊಳಗೆ ಪ್ಯಾಕ್ ಮಾಡ್ಕೊಂಡೆ ನೋಡ್ರಿ. ಇದನ್ನು ಊರಾಗಿನ ಮನೆಗೆ ಒಯ್ತೀನಿ ನೋಡ್ರಿ ನಾ ಹೋಗುವಾಗ. ನಾನು ಉಲ್ಲಂಡಿಂದ ಮಾಡಿದ್ದ ಹೂವಿನ ಹಾರ ಅದಾವ್ರಿ. ತೋರಿಸ್ತೀನಿ ನೋಡ್ರಿ ನಿಮ್ಗೆ.
ಇದು ನೋಡ್ರಿ ಫೋಟೋ ಸೈಜ್ ತಗೊಂಡ ಮಾಡಿ ನೋಡ್ರಿ ನಾ ಹೂವಿನ ಹಾರ ಉಲ್ಲಂದಿಂದ. ಇದು ಇನ್ನೊಂದು ಸಣ್ಣದೈತೆ ನೋಡ್ರಿ. ಇದೊಂಥರ ಹೂವಿನ ಹಾರ ಮಾಡಿರಿ. ಮತ್ತು ಇನ್ನೊಂದು ಥರ ಒಂದು ಮಾಡಿ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಇದೊಂದು ಹೂವಿನ ಹಾರ ನೋಡ್ರಿ. ಇದು ಪೆನ್ನಿಂದ ಹೂವು ಮಾಡಿ ಈ ಥರ ಹಾರ ಮಾಡ್ಕೊಂಡೆ ನೋಡ್ರಿ. ಇಲ್ಲಿ ನೋಡ್ರಿ ಇದು ಅದೇ ಸೇಮ್ ಕ್ರೀಮ್ ಕಲರ್ ಮತ್ತು ಚಾಕ್ಲೇಟ್ ಕಲರ್ ಯೂಸ್ ಮಾಡಿ ಇದೊಂದು ಹಾರ ಮಾಡಿ ನೋಡ್ರಿ. ನಾನು ಒಂದು ವಿಡಿಯೋ ಮಾಡ್ತೀನಿ ರೀ ಯಾವ ಥರ ಇದು ಮಾಡೀನಂತೇಳಿ. ಪೆನ್ನಿಂದ ಇದು ಹೂವು ಮಾಡ್ಕೊಂಡೆ ನೋಡ್ರಿ. ಹೂವು ಮಾಡ್ಕೊಂಡ ಈ ಥರ ಮುತ್ತು ಹಾಕಿ ಮಾಡಿ ನೋಡ್ರಿ. ನಾನು ಮಧ್ಯಾಹ್ನ ಊಟ ಮಾಡತ್ತೀವಿ ನೋಡ್ರಿ ನಾವು. ಇದು ಪುಂಡಿ ಪಲ್ಯ ನೋಡ್ರಿ. ಆಮೇಲೆ ಇದು ಮರ್ಲಿ ಏನೋ ಅಂತಾರಲ್ಲ ಅದ್ರದ್ರಿ. ಆಮೇಲೆ ಬೆಂಡೆಕಾಯಿ ಪಲ್ಯ, ರೊಟ್ಟಿ, ಚಪಾತಿ, ಹೋಳಿಗೆ ಎಲ್ಲ ಇದ್ದು ನೋಡ್ರಿ. ಎಲ್ಲರೂ ಕೂಡಿ ಊಟ ಮಾಡಕತ್ತೀವಿ ನೋಡ್ರಿ. ಊಟನೂ ಲೇಟ್ ಆಗೈತೆ ನೋಡ್ರಿ ನಮ್ದು. ಎಷ್ಟಾಗೈತೆ ಅಂದ್ರೆ 12 ಗಂಟೆ ಮೇಲೆ ಆಗಿರ್ಬೇಕು ನೋಡ್ರಿ ಊಟ ಮಾಡಕ್ಕೆ. ಮರ್ದ ಕ್ಲೀನ್ ಮಾಡಿ ಹೊಂಟಿ ನೋಡ್ರಿ ನಾನು ಊರಿಗೆ. ಟೈಮ್ 1 ಗಂಟೆ ಆದ್ರೂ ಬಿಸಿಲಿಲ್ಲ ನೋಡ್ರಿ. ಇವತ್ತು ಫುಲ್ ತಂಪೈತೆ ನೋಡ್ರಿ ವಾತಾವರಣ. ಪಪ್ಪ ನೋಡ್ರಿ ನೀರು ಚಾಲು ಮಾಡಕ್ಕೆ ಹೊಂಟಾರ ನೋಡ್ರಿ. ಕರೆಂಟ್ ಬಂದ 12 ಗಂಟೆಗೆ. ಅವ್ರು ನೀರು ಚಾಲು ಮಾಡಿ ಬರ್ತಾರೆ. ಮಮ್ಮಿ ಸ್ವಲ್ಪ ನೀರು ಉಣಿಸ್ತಾರೆ. ಅವರು ನನಗೆ ಮನೆಗೆ ಹೋಗಿ ಬಿಟ್ಟು ಬರ್ತಾರೆ ನೋಡ್ರಿ ಊರಾಗಿನ ಮನೆಗೆ. ನನಗೂ ಅಲ್ಲಿ ಕೆಲಸ ಅದಾವ್ರಿ, ಮನೆ ಅದು ಕ್ಲೀನ್ ಮಾಡೋದು. ಆಮೇಲೆ ಇನ್ನೊಂದು ರೊಟ್ಟಿ ಮಾಡ್ಬೇಕು ರೀ. ಈಗ ಹೋಗಿ ಮಾಡ್ತೀನಿ ನೋಡ್ರಿ. ಬಿಟ್ಟಾರ ನೋಡ್ರಿ ಆ ಕಡೆ ಮೆಕ್ಕೆಜೋಳಗ ಉಣ್ಸಾತಾರ ನೋಡ್ರಿ ಪಪ್ಪ ನೀರು. ನಮ್ಮ ಮಮ್ಮಿ ನೋಡ್ರಿ ನಾಯಿಗೆ ಊಟ ಹಾಕಿದ್ರು ನೋಡ್ರಿ. ನಮ್ಮ ನಾಯಿ ಮರಿ ಒಂದೇ ಉಳ್ದೈತೆ ನೋಡ್ರಿ ಪಾಪ. 2 ಸತ್ತು ಏನಾಗಿತ್ತೇನೋ ಗೊತ್ತಿಲ್ಲ ರೀ. ನೀರು ಉಣ್ಸುತ್ತಾನ ಬಾಂಡೆ ತಿಕ್ತೀನಿ ನೋಡ್ರಿ. ನಾನು ಇಷ್ಟು ಬಾಂಡೆ ಅದಾವ ನೋಡ್ರಿ ತಿಕ್ಕುವ. ಇವನ್ನೆಲ್ಲ ತೊಳೆದು ತಕ್ಕೋತೀನಿ ರೀ ಫಸ್ಟ್. ಇಲ್ಲಿ ನೀರು ಚಾಲು ಮಾಡೀನಿ. ಬಾಂಡೆ ತಿಕ್ಕೋದಾಯ್ತು ನೋಡ್ರಿ. ನಾನು ತಿಕ್ಕಿದೆ, ಮಮ್ಮಿ ತೊಳೆದು ನೋಡ್ರಿ. ಎಷ್ಟು ಬಾಂಡೆ ಇದ್ದು ರೀ ತಿಕ್ಕೊಂಡಿವಿ. ಗಾಳಿಯರ ಎಷ್ಟು ಬಿಟ್ಟೈತೆ ರೀ, ಭಾಳ ಗಾಳಿ ಬಿಟ್ಟೈತೆ ನೋಡ್ರಿ. ಟೈಮ ಎಷ್ಟಾಗೈತೆ ಅಂದ್ರೆ ಈಗ 1:02 ಆಗೈತೆ ನೋಡ್ರಿ ಟೈಮ. ಶನಿ ಐ ಬುತ್ತಿಯ ತೊಳಂದಿಗೆ ಇದಕ್ಕೆ. ಈ ಬ್ಯಾಗ್ ಒಳಗೆ ನಾನು ಬಟ್ಟೆ ಎಲ್ಲ ತುಂಬ್ಕೊಂಡೇನಿ ರೀ. ಡ್ರೆಸ್ ಅದೆಲ್ಲ ಎಲ್ಲ ಇದ್ದು ರೀ. ಮತ್ತು ಕೆಲವೊಂದು ಸಾಡಿನೂ ಇದ್ದು ರೀ. ಈಗ ಸ್ಕೂಲಿಗೆ ಹಾಕೊಳಕ್ಕೆ ಬೇಕಲ್ರಿ, ಹಾಗೆಲ್ಲ ಇದ್ರೊಳಗೆ ಪ್ಯಾಕ್ ಮಾಡ್ಕೊಂಡೆ ನೋಡ್ರಿ. ಇದನ್ನು ಊರಾಗಿನ ಮನೆಗೆ ಒಯ್ತೀನಿ ನೋಡ್ರಿ ನಾ ಹೋಗುವಾಗ. ಬೆಡ್ ಮೇಲೆ ಬೆಡ್ಶೀಟ್ ಹಾಕಿದ್ವಿ. ತೆಲ್ದಿನ ಕವರ ತೊಳಿಬೇಕಂತೇಳಿ ತೆಗ್ದು ನೋಡ್ರಿ. ಇದು ನೋಡ್ರಿ ಬೆಡ್ರೂಮ್ ಕ್ಲೀನ್ ಆಗೈತೆ ನೋಡ್ರಿ ಫುಲ್ಲ. ಕಿಚನ್ ರೂಮು ಕ್ಲೀನ್ ಆಗೈತೆ ನೋಡ್ರಿ ಫುಲ್ಲ. ಏನು ನೋಡ್ರಿ ಬಾಂಡೆ ಅಂತೂ ಎಲ್ಲ ತಿಕ್ಕಾಕದವ್ರಿ. ಮೇಲಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ. किचन रूम क्लीन ಆಗೈತೆ ನೋಡ್ರಿ. उतर कहानी आज काटी मिलती है जी कांडे आवाज ना देखा अजी भाग मिलने लगा मत पोड़ा बोदे रे तो पोड़ा बोदे रे भाई हट जा तो ಹಾಲು ಈ ಮತ್ ಈಚಿನ ಕಾತೊಂದು ಕಾಣಕೂತ ಅದು ಸೋಫಾ ಸೆಟ್ ಸಿಧಾಣಕ. ಈಗ ಹಾಲ ಕ್ಲೀನ್ ಮಾಡ್ಕೊಳತ್ತೀನಿ ನೋಡ್ರಿ. ಕಸ ಹೊಡ್ಕೋದೈತಿ. ಈಗ ನಾನು ಊರಾಗಿನ ಮನೆಗೆ ಹೊಂಟೀನಿ ನೋಡ್ರಿ. ಬಾಯ್ ಮತ್ತೆ ಸಿಗೋಣಂತ್ರಿ. ನೆಕ್ಸ್ಟ್ ನಾ ಯಾವಾಗ ಹೊಲಕ್ಕೆ ಬರ್ತೀನಿ ನೋಡ್ರಿ, ಅವಾಗ ಹೊಲ್ದಾಗಿನ ವಿಡಿಯೋ ಮಾಡ್ತೀನಿ ರೀ. ಅವರಿಗೆ ಹೋಗಾಕತ್ತೀನಿ ನೋಡ್ರಿ ನಾನು. ಇದು ನಮ್ಮ ಐಮತ್ತಿಂದ ಸಾಮಾನು ಇರೋ ಟ್ರಂಕ್ ಅದ ನೋಡ್ರಿ. ಪೆಟ್ಟಿಗೆ ಇದ್ರೊಳಗೆ ಹಾಕಿಟ್ಟು ನೋಡ್ರಿ ಅವ್ರ ಸಾಮಾನು. ಈಗ ನಾನು ಒಂದೊಂದು ತೆಗಿಯಾಕತ್ತೀನಿ ನೋಡ್ರಿ. ಇದು ಕಾಚಲಿ ಅಂತ ನೋಡ್ರಿ. ನಮ್ಮ ಐದು ಕಾಚಲಿ ಐತೆ ನೋಡ್ರಿ ಇದು. ಆಮೇಲೆ ಇದು ಬಟವಾ ಐತಿ ನೋಡ್ರಿ. ಆಮೇಲೆ ಇದು ಘಾಗ್ರು ಐತಿ ನೋಡ್ರಿ. ಆಮೇಲೆ ಇದು ಪಾಂಡಿ ಐತಿ ನೋಡ್ರಿ. ಇವನ್ನೆಲ್ಲ ತೊಳಿಬೇಕು ನೋಡ್ರಿ ನಾನು ಇವತ್ತು. ಇವು ನಮ್ಮ ಇವ ಸಾಮಾನು ನೋಡ್ರಿ ಇವು. ಆಮೇಲೆ ಇವು ನಮ್ಮ ಮುತ್ತಂದು ರುಮಾಲ್ ನೋಡ್ರಿ ಇದು ಅಂಗಿ ಹೊಲ್ಸಕ್ಕೆ ಬಟ್ಟೆ ತಂದಿರ್ತಾಳ್ರಿ. ಆ ಬಟ್ಟೆನ ಪೂಜೆಗೆ ಇಡ್ತೀನಿ ನೋಡ್ರಿ ನಾವು. ಆಮೇಲೆ ಇದೊಂದು ಟಾವೆಲ್ ನೋಡ್ರಿ. ಇದನ್ನೆಲ್ಲ ಪೂಜೆಗೆ ಇಡ್ಬೇಕು ನೋಡ್ರಿ. ಅದಕ್ಕೆ ಈಗೆಲ್ಲ ತೊಳಿತೀನಿ ನೋಡ್ರಿ ನಾನು. ನಮ್ಮ ಅಜ್ಜನ ಬಟವಾ ನೋಡ್ರಿ. ಎಲ್ಲಿ ಅದು ಇದ್ರೊಳಗೆ ಹಾಕಿ ತಿಂತೀರಿ ನೋಡ್ರಿ ಅವ್ರು. ಆಮೇಲೆ ಇವು ಎಕ್ಸ್ಟ್ರಾ ನಮ್ಮ ಐವು ಸಾಮಾನು ಅದ ನೋಡ್ರಿ. ನಮಗೆ ಒಂದೇ ಸೆಟ್ ಸಾಕ್ರಿ, ಒಂದೇ ಸೆಟ್ ತೊಳೆದ ಹಾಕ್ತೀನಿ ನೋಡ್ರಿ ನಾನು. ಇದ್ರ ಜೊತೆಗೆ ಮತ್ತೆ ಏನು ಇರ್ತಾರಪ್ಪ ಪೂಜೆಕಂದ್ರೆ ನಮ್ಮ ಐಂದ ಮೂಗಳ ಹಾಕೋತಾರಲ್ರಿ ಗುಡಿಯ ಅದನ್ನ ಇರ್ತಾರೆ. ಮತ್ತು ನಮ್ಮ ಮುತ್ತೆಂದ ಮರ್ಕಿಯದವ್ರ ಕಿವೇನು ಅವನೇ ಪೂಜೆಗೆ ಇರ್ತೀವಿ ನೋಡ್ರಿ ನಾವು. ಈಗ ಪೆಟ್ಟಿಗೆ ಮುಚ್ತೀನಿ ನೋಡ್ರಿ. ಇದಕ್ಕೆ ಇವನ್ನ ತೊಳ್ಕೊತೀನಿ ನೋಡ್ರಿ. ಮಮ್ಮಿ ತೊಳಿ ಅಂತ ಹೇಳಿದ್ರೆ ಅದಕ್ಕೆ ತೆಗ್ದಿದ್ದೀರಿ ನಾನು. ಪಪ್ಪ ಅಂದ್ರೆ ಬೇಡ ಸ್ವಲ್ಪ ಗಾಳಿಗೆ ಹಾಕು, ಆಮೇಲೆ ಸ್ವಲ್ಪ ಗೋಮೂತ್ರ ಹೊಡೆದ್ರೆ ಆಯ್ತು ಅಂತ ಹೇಳಿ ಅಂದರೆ ಅದಕ್ಕೆ ಇಟ್ಟು ನೋಡ್ರಿ. ಆಮೇಲೆ ಸ್ವಲ್ಪ ಗಾಳಿಗೆ ಹಾಕ್ತೀನಿ ನೋಡ್ರಿ. ಅದನ್ನು ಗಾಳಿಗೆ ಹಾಕಿ ಮತ್ತೆ ಮಡಿಚಿಟ್ಬಿಡ್ತೀನಿ ರೀ. ಆಗಿನ ಮನೆಗೆ ಬಂದು ರೊಟ್ಟಿ ಮಾಡಕತ್ತೀನಿ ನೋಡ್ರಿ ನಾನು. ಸಜ್ಜಿ ರೊಟ್ಟಿ. ಇವಾಗ ಎಷ್ಟಾಗೈತೆ ಅಂದರೆ ಟೈಮು 3:04 ಆಗೈತೆ ನೋಡ್ರಿ. ಇವಾಗ ಇಷ್ಟು ರೊಟ್ಟಿ ಮಾಡಿದ್ರು ಒಂದು 20 ಇರ್ಬೇಕು ನೋಡ್ರಿ. ಸಂಡೇ ದಿನ 50 ರೊಟ್ಟಿ ಮಾಡಿದೆ ನೋಡ್ರಿ ಸಂಡೇ. ಇವಾಗ ಗಾಳಿಗೆ ಹಾಕತ್ತೀನಿ ನೋಡ್ರಿ. ರೊಟ್ಟಿ ಅಂತೂ ಮಸ್ತ್ ಆಗ್ಯಾವ ನೋಡ್ರಿ. ಅರಿಶಿನ ಸ್ವಲ್ಪ ಕಡಿಮೆ ಹಾಕಿ ಮಾಡಿ ನೋಡ್ರಿ. ಇಲ್ಲಿ ಎಷ್ಟು ಮಸ್ತ್ ಕಾಣಕತ್ತಾವು. ಇವಾಗ ನಾನು ತಿಕ್ಕೋಟಾಕ ಹೋಗಿ ಬರ್ಬೇಕು ನೋಡ್ರಿ. ಸ್ವಲ್ಪ ಕೆಲಸ ಐತಿ. ಇದಿಷ್ಟು ಗಾಳಿಗೆ ಹಾಕಿ ರೆಡಿ ಆಗ್ತೀನಿ ರೀ. ರೆಡಿಯಾಗಿ ತಿಕ್ಕೋಟಾಕ ಹೋಗ್ಬರ್ತೀನಿ ನೋಡ್ರಿ. ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಗಾಳಿಗೆ ಹಾಕಿ ನೋಡ್ರಿ. ರೊಟ್ಟಿ ಎಷ್ಟು ಮಸ್ತ್ ಕಾಣಕತ್ತಾವು ನೋಡ್ರಿ. ಮೊದಲಿನ ರೊಟ್ಟಿ ಈ ರೀತಿ ಬುಟ್ಟಿ ಒಳಗೆ ಹಾಕಿ ಕುರ್ಚಿ ಮೇಲೆ ಇಟ್ಟು ನೋಡ್ರಿ.
ಮತ್ತು ಇಲ್ಲೊಂದು ಬುಟ್ಟಿ ಐತೆ ನೋಡಿರಿ. ನಾ ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕು ನೋಡಿರಿ. ದೇವ್ರದು ಬಂತಂದ್ರೆ ನಾನೇ ಮಾಡ್ಬೇಕು ನೋಡಿರಿ. ಎಲ್ಲ ಮುಚ್ಚಿಡ್ತೀನಿ ರೀ. ಇದನ್ನು ಕೋಟಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು ನೋಡಿರಿ. ಈಗ ಮತ್ತೆ ರೊಟ್ಟಿ ಮಾಡತ್ತೀವಿ ನೋಡಿರಿ. ಟೈಮಲ್ಲಿ ಲಾಕ್ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ನಾನು ಬಟ್ಟೆ ತೊಳತ್ತೀನಿ ನೋಡಿರಿ. ನಾಳೆ ಮತ್ತೆ ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸುಮ್ಮನೆ ಲೇಟ್ ಹಾಕಿ ಕೊಟ್ಟಿದ್ದಾರೆ ಅಂತೇಳಿ ಈಗ ತೊಳತ್ತೀನಿ ನೋಡಿರಿ. ಶನಿವಾರ ಸ್ಕೂಲಿಗೆ ಹಾಕೊಂಡಿದ್ದೆ ಸಾಡಿ ಇದ್ದು ರೀ. ಮತ್ತು ನಂದು ಬೆಳಗ್ಗೆ ಬಟ್ಟೆ ಇದ್ದು ರೀ. ಅವನ್ನ ತೊಳಕತ್ತೀನಿ ನೋಡಿರಿ. ಸೀರೆ ನೆನ್ಸಿಲ್ರಿ, ಹುಡುಕಿದ ಬಟ್ಟೆ ನೆನ್ಸಿ ನಾನು. ಸೀರೆ ಮೇಲೆ ಮಿಂಚೈತಲ್ರಿ ಎಲ್ಲ ಹೋಗುತ್ತಂತೇಳಿ ಸೀರೆ ನೆನೆ ಹಾಕಿಲ್ರಿ. ಇಷ್ಟ ನೀರು ತುಂಬ್ಕೊಂಬಂದೆ ನೋಡಿರಿ ಕುಡಿಯಾಕೆ. ನಾನೀಗ ಹಾಗೆ ಹೌದು ತುಂಬಬೇಕಂತೇಳಿ ನೀರು ಚಾಲು ಮಾಡಿ ಬಂದೀನಿ ರೀ. ನೀರು ಚಾಲು ಮಾಡ್ಕೊಂಬಂದಿನಿ. ಬರತ್ತಾವ ನೋಡಿರಿ. ಈಗ ಸಣ್ಣಗೆ ಖಾಲಿ ಆಗಿತ್ತು ನೋಡಿರಿ. ಇದು ಮ್ಯಾಲೂ ಸಂಟೆಕ್ಸ್ ತುಂಬೇಕು ರೀ. ಮೋಟ್ರ್ ಹಚ್ಚಿ ತುಂಬೇಕು ನೋಡಿರಿ. ಈಗ ಹೌದು ಬಿಟ್ಟು ನೋಡಿರಿ. ನೀರು ಸ್ವಲ್ಪ ತುಂಬ ಮ್ಯಾಲೆ ಹಚ್ತೀನಿ ನೀರು ಹಾಕತ್ತೀನಿ ನೋಡಿರಿ. ನಾನು ಮೋಟ್ರ್ ಹಚ್ಚಿ ಸ್ವಲ್ಪ ಹೊರಗೆ ಹೋಗಿನ್ರಿ. ಎಲ್ಲ ನೀರು ಚೆಲ್ಲಿ ಬಿಟ್ಟಿತ್ತು ನೋಡಿರಿ. ನಮ್ಮ ಕಾಕ ಅವ್ರದ್ದು ಮೋಟ್ರ್ ತಂದು ನೀರು ತುಂಬ್ಕೊಳ್ತೀನಿ ರೀ. ನಾನು ನಮ್ಮದು ಮೋಟ್ರ್ ಹೊಲ್ದಾಗಿತ್ತು ರೀ. ಮತ್ತೆ ಎಲ್ಲ ತರೋ ಇದು ಮಾಡೋದು ಅಂತೇಳಿ ಕಾಕ ಅವ್ರು ಇಸ್ಕೊಂಡು ಬಂದ ಜಳಕಕ್ಕೆ ನೀರು ತುಂಬಾಕತ್ತೀನಿ ನೋಡಿರಿ. ನಾಳೆ ಕುಡಿಯಾಕ ತುಂಬ್ಕೊತೀನಿ ರೀ ನೀರು. ಇವತ್ತಿಷ್ಟ ಕುಡಿಯಾಕ ಒಂದು ಕೊಡ ತುಂಬ್ಕೊಂಡ್ರಿ. ಬಟ್ ಮಂಗಳವಾರ ಫಂಕ್ಷನ್ ಇತ್ತಲ್ಲ ರೀ. ಅದಕ್ಕೆ ಮತ್ತೆ ಜಾಸ್ತಿ ಕುಡಿಯಾಕ ನೀರು ತುಂಬೇಕು ರೀ. ಅದಕ್ಕೆ ಈಗ ಜಳಕ ತುಂಬ್ಕೊತೀನಿ. ನಾಳೆ ಮಧ್ಯಾಹ್ನದಿಂದ ಸ್ಕೂಲಿಂದ ಬಂದ ಕುಡಿಯಾಕ ತುಂಬ್ತೀನಿ ರೀ. ನೀರು ಜಾಸ್ತಿ ಬರಾಕತ್ತೀನಿ ನೋಡಿರಿ. ಅದಕ್ಕೆ ಇದು ಏನು ಬಿಟ್ಬಿಟ್ಟು ಬರಾಕತ್ತೈತೆ ನೋಡಿರಿ ನೀರು. ಇದೊಂದು ಬ್ಯಾರೆಲ್ ತುಂಬಿನ್ರಿ ನೀರು. ಇದೊಂದು ದೊಡ್ಡ ಬ್ಯಾರೆಲ್ ತುಂಬಿ ನೋಡಿರಿ. ಇದು ಬಕೆಟ್ ಒಂದು 2 ಬಕೆಟ್ ತುಂಬಬೇಕು. ಈ ಕಡೆ ಎಲ್ಲ ನೀರು ಚೆಂದಿಟ್ಟೈತೆ ನೋಡಿರಿ. ಎಲ್ಲ ಆಮೇಲೆ ಒರೆಸ್ತೀನಿ. ಇದು ನೋಡಿರಿ, ಇವತ್ತಿಗೆ ರೊಟ್ಟಿ ಮಾಡೋದು ಮುಗೀತು ನೋಡಿರಿ. ಟೋಟಲ್ 320 ರೊಟ್ಟಿ ಮಾಡಿ ನೋಡಿ. ಸಣ್ಣದೊಂದು ರೊಟ್ಟಿ ಮಾಡಿ ನಮ್ಮ ಕಾಕನ ಮಗಳು ಸ್ವಲ್ಪ ಇಟ್ಟು ಉಳಿದಿತ್ತು. ಅದನ್ನು ತಗೊಂಡು ಸಣ್ಣ ರೊಟ್ಟಿ ಮಾಡಿ. ಈ ಕಡೆ ಎಲ್ಲ ಹೊಲಿಸಿಟ್ಟು ನೋಡಿ. ನಾಳೆ ಎಲ್ಲ ಹುಡುಗಿ ಸ್ವಚ್ಛಂಗಿ ತೊಳ್ಕೊಬೇಕು ನೋಡಿರಿ. ಲಾಲಿಪಾಪ್ ತಿಂದು ಅಲ್ಲಿ ಕಟ್ಟಿವಿ. ಚೀಪ್ಸ್ ಅದು ಇದು ತಿಂದು ಅಲ್ಲೇ ಕಟ್ಟಿವ್ರಿ. ಎಲ್ಲ ನಾಳೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊತೀನಿ ನೋಡಿರಿ. ಅಲ್ಲಿ ಆರ್ಸಕತ್ತೀನಿ ನೋಡಿರಿ. ನಾನು ಸಜ್ಜಿ ರೊಟ್ಟಿಗೆ ಜಾಸ್ತಿ ಕಿಚ್ಚಬೇಕು ನೋಡಿರಿ. ಕಿಚ್ಚಿತ್ತಂದ್ರೆ ಮಸ್ತ್ ಆಗ್ತಾವೆ ನೋಡಿರಿ ರೊಟ್ಟಿ. ರೊಟ್ಟಿ ಮಾಡು ಕಿರಿಕಿರಿ ಹೋಯ್ತು ನೋಡಿಲ್ಲ. ಸಾಕಾಗಿತ್ತು ಕಡೆ ಮೇಲೆ. ಇವತ್ತು ಸಂಡೆ ಅಂತೂ ಸಾಕಾಯ್ತು ನೋಡಿರಿ ನನಗೆ ರೀ. ಹೊಲಕ್ಕೆ ಹೋಗಿ ಹೊಲ್ದಂಗೆಲ್ಲ ಕೆಲಸ ಮಾಡಿ ಮನೆಯದು ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಬಂದೆ. ಇಲ್ಲಿ ಬಂದಮೇಲೆ ಮಧ್ಯಾಹ್ನದಿಂದ ರೊಟ್ಟಿ ಮಾಡಿದೆ. ನೀರು ತುಂಬಿಕೊಂಡೆ. ನಾಳೆ ಮನೆಯದು ತೊಳ್ಕೊಳ್ಳೋದು ನೋಡಿರಿ. ಇನ್ನೂ ಸ್ವಲ್ಪ ಉಳಿದೈತೆ ನೋಡಿರಿ. ಇವಾಗ ಟೈಮ್ ಎಷ್ಟಾಗಿತ್ತು ಅಂದ್ರೆ 9:15 ಆಗೈತೆ ನೋಡಿರಿ. ಇನ್ನೂ ಒಂದು ಅರ್ಧ ತಾಸು ಕುಂತೈತಿ. ಆಮೇಲೆ ಹೋಗಿ ಬಂದ್ ಮಾಡಿ ಬರ್ತೀನಿ ರೀ ನಾನು. ಮತ್ತು ನಾಳೆ ನೀರು ಸಿಗಂಗಿಲ್ಲ ರೀ. ಎಲ್ಲರೂ ಚಾಲು ಮಾಡಿರ್ತಾರಲ್ಲ ರೀ. ಅದಕ್ಕೆ ಈಗ ತುಂಬ್ಕೊಂಡ್ಬಿಡ್ತೀನಿ ರೀ. ಈಗ ಬಂದ್ ಮಾಡಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಐತಿ. ಇನ್ನೊಂದು ಅರ್ಧ ತಾಸು ವೇಟ್ ಮಾಡಿದ್ರೆ ತುಂಬಿಟ್ಟಿತ್ತು. ಅದಕ್ಕೆ ಊಟ ಅದು ಮಾಡುತ್ತಾನ ತುಂಬಿಟ್ಟಿತ್ತು. ಆಮೇಲೆ ಹೋಗಿ ಬಂದ್ ಮಾಡಿಬಿಡ್ತೀನಿ ನೋಡಿರಿ. ನಾನು ಅಲ್ಲಿಂದೇ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ ತಂದೀನಿ ರೀ. ಮತ್ತು ಒಂದು ಹೋಳಿಗೆ ತಂದಿದ್ದೀನಿ ನೋಡಿರಿ. ಇನ್ನೂ ಏನು ಹಸುವಾಗಿಲ್ಲ ರೀ. ಹಸುವಾದಾಗ ಊಟ ಮಾಡ್ತೀನಿ ರೀ. ಈಗ 9:30 ಆಗಿತ್ತು ಟೈಮ್. ನೀರೇ ಬಂದ್ ಮಾಡಿ ಬಂದೆ ನೋಡಿರಿ. ನಾನು ನಿದ್ದೆ ಬರತ್ತೈತೆ ಕಂಡಪಟ್ಟೆ. ಹಾಗಾಗಿ ಬಂದ್ ಮಾಡಿ ಬಂದೆ ನೋಡಿರಿ. ಇನ್ನೂ ಊಟ ಮಾಡಿಲ್ಲ. ಮತ್ತು ಮಲ್ಕೊಂಡ್ರೆ ಎಲ್ಲಿ ಮತ್ತೆ ಹೇಳಿ ನೈಟ್ ಮೋಟ್ರ್ ಚಾಲು ಇದೆ ಸುಟ್ಟಿತ್ತು ಅಂತ ಹೇಳಿ ಬಂದ್ ಮಾಡಿ ಬಂದೆ ನೋಡಿರಿ. ಕಸಿ ಮುಚ್ಚಿಬಿಟ್ಟೆ ನೋಡಿರಿ. ಮೇಲೆ ಮುಚ್ಚೋದೇ ಮುರಿದೈತಿ. ಅದಕ್ಕೆ ಕಸಿ ಮುಚ್ಚಿಬಿಟ್ಟೆ ನೋಡಿರಿ.